ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ಮಿನಿ ಬ್ಲಾಗ್. ಶನಿವಾರ ಶ್ರಾವಣ ಮಾಡಿದರು ನಮ್ಮ ಯಜಮಾನ್ರವರ ಅಕ್ಕ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು, ಮಕ್ಕಳಿಗೆ ಟೆಸ್ಟ್ ನಡೀತಿತ್ತು, ಅದರಿಂದ ಸ್ಕೂಲ್ಗೆ ಹೋಗಿದ್ರು. ಅದರಿಂದ ನಾನು ನಮ್ಮ ಯಜಮಾನ್ರು ಮಾತ್ರ ಶ್ರಾವಣಕ್ಕೆ ಹೋಗಿದ್ವಿ. ನೋಡಿ, ಇಲ್ಲಿ ಫಸ್ಟ್ ಹೋಗಿ ಇದು ತೇಜು ಎಳೆ ಪಾಪು, ನಮ್ಮ ಯಜಮಾನ್ರವರ ಅಕ್ಕನ ಮೊಮ್ಮಗು. ಇದು ನೋಡಿ ಎಷ್ಟು ನೀಟಾಗಿ ಗೋವಿಂದ ಎಳೆಸ್ಕೊತಿದೆ ನೋಡಿ. ನಾವು ಪ್ರತಿ ವರ್ಷವೂ ಕೆಂಗಲ್ಗೆ ಹೋಗ್ತೀವಿ. ಶ್ರಾವಣ ಶನಿವಾರದಲ್ಲಿ ಒಂದು ಶನಿವಾರ ಕೆಂಗಲ್ಗೆ ಹೋಗಿ ಬರ್ತೀವಿ. ಇವರು ಸಿಹಿ ಮಾತ್ರ ಇಲ್ಲಿ ಮಾಡೋದು, ಅಂದರೆ ಕಜ್ಜಾಯ ಮಾಡ್ಕೊಬಂದು ಅಲ್ಲಿ ಮನೆ ಹಾಕಿಸ್ತಾರೆ, ಪೂಜೆ ಎಲ್ಲ ಮಾಡಿಸ್ಕೊಂಬಂದು. ನೋಡಿ, ಇದು ಗರ್ಭಗುಡಿ ಒಳಗಡೆ ದೇವ್ರನ್ನೆಲ್ಲನೂ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಸಾರಿ ಮಾಡಿ ತೋರಿಸ್ತೀನಿ. ಓಕೆ, ಹೋದ ವರ್ಷ ಹೋಗಿದಾಗ ತುಂಬ ರಶ್ ಇತ್ತು. ಈ ಸಾರಿ ಅಷ್ಟು ರಶ್ ಇರಲಿಲ್ಲ. ಕಡೆ ಶ್ರಾವಣಕ್ಕೆ ತುಂಬ ರಶ್ ಆಗುತ್ತೆ ಅಂತ ನಾವು ಒಂದು ವಾರ ಮುಂದೆನೇ ಹೋಗಿದ್ವಿ. ಮತ್ತು ಶ್ರಾವಣ ಎಲ್ಲ ಮುಗಿಸ್ಕೊಂಡು, ದರ್ಶನ ಎಲ್ಲ ಮುಗಿಸ್ಕೊಂಡು, ಲಾವಣ್ಯ ನಾನು ಕಾರಲ್ಲೇ ಮಾತಾಡಿಕೊಂಡು ಬಂದ್ವಿ ಮನೆಗೆ. ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಸೇರಿದ್ರೇ ಒಂದು ದೊಡ್ಡ ಹಬ್ಬ ಥರ ಫ್ರೆಂಡ್ಸ್. ಎಲ್ಲರೂ ಸೇರಿದ್ರೇ ಒಂದು ದೊಡ್ಡ ಹಬ್ಬ. ಅದೇನೇನೆ ಎಲ್ಲಾದರೂ ಬಂದರೆ ಹಿಂಗೆ ದೇವಸ್ಥಾನ ಹೋದರೆ ಖುಷಿಯಾಗಿ ಇರ್ತೀವಿ ನಾವು. ಮಕ್ಕಳು ಅಷ್ಟೇ, ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಿದ್ರು. ಅದರೆಲ್ಲ ಆದಮೇಲೆ ಮನೆಗೆ ಬಂದೆ. ನಮ್ಮ ಯಜಮಾನ್ರವರ ಅಕ್ಕನವರ ಮಗ ಇವರು. ಅವ್ರಿಗೋಸ್ಕರ ಬೆಳ್ಳಿ ರಾಖಿ ತಂದಿದ್ದೆ. ನಾನು ಅವರನ್ನು ಅಣ್ಣ ಅಂತ ಕರಿತೀನಿ. ಅಣ್ಣ ಅಂತ ಕರೆಯೋದ್ರಿಂದ ಅವರು ನನಗೆ ಅಣ್ಣನ ಸಮಾನನೇ, ಅಣ್ಣನೇ. ಅದರಿಂದ ರಾಖಿ ತಂದಿದ್ದೆ. ಒಂದು ಮಿಸ್ಟೇಕ್ ಆಯಿತು ಫ್ರೆಂಡ್ಸ್. ನೋಡಿ, ಬೆಳ್ಳಿ ರಾಖಿ ಅವ್ರ ಕೈಗೆ ಸಾಲ್ತಿಲ್ಲ. ನನಗೆ ಬೇಜಾರಾಯಿತು. ಬೇರೆ ರಾಖಿ ಇರಲಿಲ್ಲ ಕಟ್ಟೋದಕ್ಕೆ. ಆಮೇಲೆ ಒಂದು ದಾರ ಏನೋ ಹಾಕಿ ಕಟ್ಟಿದೆ ಫೈನಲಿ. ಅವ್ರಿಗೆ ದಾರ ಇಡಿಸ್ಲಿಲ್ಲ ಅವ್ರ ಕೈಗೆ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ. ಅವ್ರು ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅಡುಗೆ ಮಾಡ್ಕೊಂಡು ರಾಖಿ ಹಬ್ಬ ಮಾಡ್ಕೊತಿದ್ವಿ. ರಾಖಿ ಹಬ್ಬ ಗೌರಿ ಹಬ್ಬದವರೆಗೂ ಕಟ್ಬೋದಂತೆ ಫ್ರೆಂಡ್ಸ್. ಅದಕ್ಕೆ ನಾನು ಪ್ರತಿ ಶ್ರಾವಣದಲ್ಲೇ ಇವರು ಬರೋದು ನಮ್ಮ ಮನೆಗೆ. ಆವಾಗ ನಾನು ಕಟ್ತೀನಿ. ಕೆಂಗಲ್ಲೆಲ್ಲ ದೇವರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ರಜೆ ಇತ್ತಲ್ವ ಭಾನುವಾರ, ಒಂದೆರಡು ದಿನ ಮನೇಲಿ ಇದ್ದು ಹೋಗೋರು ಅಂದ್ಬಿಟ್ಟು ಕರ್ಕೊಂಬಂದಿದ್ವಿ ಹಿಂಗೇ. ಮತ್ತು ನಂದು ರಾಖಿ ಹಬ್ಬ ಎಲ್ಲ ಮುಗೀತು. ನಮ್ಮ ಯಜಮಾನ್ರವರ ಅಕ್ಕನೂ ಕೂಡ ನಮ್ಮ ಯಜಮಾನ್ರಿಗೆ ರಾಖಿ ತಂದಿದ್ದರು ಕಟ್ಟೋದಕ್ಕೆ. ಮತ್ತು ಅವ್ರಿಗೆ ರಾಖಿ ಎಲ್ಲ ಕಟ್ಟಾದಮೇಲೆ ಲಾಸ್ಟಲ್ಲಿ ದೃಷ್ಟಿ ತೆಗೆದು ದೃಷ್ಟಿಯನ್ನು ಆಚೆ, ಆ ನೀರನ್ನು ಆಚೆ ಹಾಕ್ತೆ. ಅವರು ತುಂಬ ಖುಷಿಪಟ್ಟರು. ಟ್ಯಾಂಕ್ಸ್ ರೂಪ ಅವರೇ ಅಂತ ಹೇಳ್ತಿದ್ರು. ಕೆಲವರು ತಂಗಿಯದಿರಿದ್ರೂ ಕೂಡ ಅಣ್ಣದಿರಿಗೆ ರಾಖಿ ಕಟ್ಟೋದಿಲ್ಲ. ಪ್ಲೀಸ್ ಎಲ್ಲರೂ ಕಟ್ಟಿ, ಅವರಿಗೂ ಹಾರೈಸಿ, ಅವರು ಚೆನ್ನಾಗಿರಲಿ ಜೀವನದಲ್ಲಿ ಅಂತ. ಮತ್ತು ಇವಾಗ ನೆಕ್ಸ್ಟು ನಮ್ಮ ಯಜಮಾನ್ರವ್ರ ಅಕ್ಕ ನಮ್ಮ ಯಜಮಾನ್ರಿಗೆ ರಾಖಿ ಕಟ್ಟೋದಕ್ಕೆ ನನ್ನ ಮಕ್ಕಳನ್ನು ಕೂರಿಸ್ಕೊಂಡಿದ್ದಾರೆ. ಅವ್ರಿಗೂ ರಾಖಿ ಕಟ್ತಾರೆ. ನನ್ನ ಮಕ್ಳಿಗೆ ತಂಗಿಯದಿರಿಲ್ಲ, ಇಬ್ಬರು ಗಂಡು ಮಕ್ಕಳೇ ನನಗಿರೋದು. ತಂಗಿಯದಿರಿಲ್ಲ ಅಂತ ಅವರೇ ಇಬ್ರಿಗೂ ಒಂದೊಂದು ರಾಖಿ ತಂದು ಕಟ್ತಾರೆ. ಅದ್ರ ಜೊತೆಗೆ ಸಿರಿನೂ ಕೂತಿದ್ದಾಳೆ, ನನಗೂ ಕಟ್ಟಮ್ಮ ಅಂತ. ಅಜ್ಜಿ ನನಗೂ ಕಟ್ಟು ಅಂತ ಕೂತಿದ್ದಾಳೆ. ಇವ್ರಿಗೆ ಖುಷಿ. ರಾಖಿ ಅಂದರೆ ಮಕ್ಕಳಿಗೆ ತುಂಬ ಖುಷಿ. ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವ ಫ್ರೆಂಡ್ಸ್, ರಾಖಿ ಕೈ ತುಂಬ ಕಟ್ಕೋಬೇಕು ಅಂದರೆ ತುಂಬ ಖುಷಿ ಆಗ್ತಿತ್ತು ನಮಗೆ. ನೋಡಿ, ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಂತ ನೋಡಿ. ನಮ್ಮ ಯಜಮಾನ್ರಿಗೆ ಅವ್ರಿಗಿರೋದು ಇಬ್ಬರು ತಂಗಿದಿರು, 3 ಜನ ಆಗ್ತಿರೋ, 5 ಜನ ಇರೋದು ಒಟ್ಟು ಅಕ್ಕ ತಂಗಿಯದಿರು ನಮ್ಮ ಯಜಮಾನ್ರ ಜೊತೆಯವರು. ಅವರು ಅದ್ರಲ್ಲಿ ಫಸ್ಟ್ ಇವರೇ ದೊಡ್ಡವರು, ಎಲ್ಲವಕ್ಕೂ ದೊಡ್ಡವರು. ಇವ್ರ ಹೆಸರು ಸಿಂಧಂಜಮ್ಮ ಅಂತ. ಇವರೇ ಫಸ್ಟ್ ರಾಖಿ ಕಟ್ಟಿತ್ತು. ನನಗೆ ಖುಷಿ ಆಯಿತು. ಪ್ರತಿ ವರ್ಷ ಎಲ್ಲರೂ ಬಂದು ಕಟ್ತಿದ್ರು. ಇನ್ನೂ ಒಂದು 4 ಜನ ಬರಬೇಕಿದ್ದಾರೆ. ಅವ್ರು ಬಂದಾಗ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ನಮ್ಮ ನಾದಿನಿದಿರೆಲ್ಲ ಯಾರ್ಯಾರಿದ್ದಾರೆ ಅಂತ. ಎಲ್ಲರೂ ರಾಖಿ ಕಟ್ಟಿದ್ರು. ಆಂಟಿ ಸಿರಿ ಇದ್ದವಳು ನನ್ನ ಮಗನ ರಾಖಿ ಕಟ್ಟಿಸ್ಲಿಲ್ಲ, ಅವಳೇ ಕಟ್ಕೊಂಡ್ಳು. ಮತ್ತು ಆಶೀರ್ವಾದ ತಗೊಂಡ್ರು ನಮ್ಮ ಮನೆಯವರು. ಮತ್ತು ಎಲ್ಲರಿಗೂ ಅಡುಗೆ ಮಾಡಿ ಕೆಂಗಲ್ಲಿಂದ ಬರಬೇಕಾದ್ರೇ ಚಿಕನ್ನು ಮಟನ್ನು ತಂದಿದ್ವಿ. ಬಿರಿಯಾನಿ, ಕಬಾಬು ಮತ್ತು ಮಟನ್ ಸಾಂಬಾರು ಮಾಡಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.